ಹಲೋ ಗೈಸ್, ಸಿಡಿ ಕಿಚನ್ ಆ್ಯಂಡ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತು ಒಂದು ಮದುವೆ ಉಂಟು. ಸೊ ಮದುವೆಗೆ ಹೋಗ್ತಿದ್ದೇವೆ. ಗ್ಲೌಸ್ ತರಲಿಕ್ಕೆ ಹೇಳಿದರು. ಸೊ ಇದು ನಂದು ಫೇವ್ರೆಟ್. ಇದು ಆ್ಯಕ್ಚುಲಿ ಮೆನ್ನವರು ಹಾಕೋದು ಸ್ಟ್ರಾಂಗ್ ಸ್ಮೆಲ್ ಬ್ರೂಟ್. ಸೊ ಮೊದಲು ನಂದು ಮಾಮ ತರ್ತಿದ್ರು, ಅಮ್ಮನದ್ದು ಅಣ್ಣ ಬರುವಾಗ. ಸೊ ಈಗ ನನ್ನ ಅಣ್ಣ ತರ್ತಿದ್ದಾನೆ ಇದನ್ನು ಹೊರದೇಶದಿಂದ ಬರುವಾಗ. ನಂದು ಫೇವ್ರೇಟ್ ಇದು, ಯಾಕಂದರೆ ಇದ್ರದ್ದು ಸ್ಮೆಲ್ ಉಂಟಲ್ಲ 2-3 ದಿವಸ ಆದರೂ ನಿಲ್ತದೆ. ಮತ್ತು ಬೇರೆ ಸೆಂಟೆಲ್ಲ ಎಂತ ಇಲ್ಲ. हमें एक शॉल खाने जाल लगी. शॉल खाने जाल इसका. हमें एक शॉल खाने जाल लगी. ಸೊ ನನಗೆ ಆ್ಯಕ್ಚುಲಿ ಶಾಲ್ ಇದು ನೆನಪಾಯಿತು ಲಾಕ್ ಹಾಕಿದ ಮೇಲೆ. ಸೊ ನಮ್ಮದು ಇನ್ನೊಂದು ಓಲ್ಡ್ ಹೌಸಲ್ಲಿ ಉಂಟಾ ಅಂತ ಅಪ್ಪನ ಹತ್ರ ಹೇಳ್ತಿದ್ದೇನೆ. ಸೊ ಯಾಕಂದರೆ ತುಂಬ ಬಿಸಿಲುಂಟು, ಈಗ ಹೋಗುವಾಗೆ ಇಲ್ಲ ಅದಕ್ಕೆ. ಸೊ ಇಲ್ಲಿ ನಂದು ಅಪ್ಪ ಕೂಡ ರೆಡಿಯಾಗಿದ್ದಾರೆ. ನಂದು ಅಮ್ಮ ಆ್ಯಕ್ಚುಲಿ ಆಲ್ರೆಡಿ ಹೋಗಿದ್ದಾರೆ, ಅಂದರೆ ಅವರು ಬಸ್ಸಲ್ಲಿ ಹೋಗಿದ್ದಾರೆ. ಸೊ ಗೈಸ್, ನಾವು ರೀಚ್ ಆದ್ವಿ. ಮದುವೆ ಫಂಕ್ಷನ್ ಇದ್ದದ್ದು ಕೊಡ್ಯಡ್ಕ ಟೆಂಪಲ್ ಹತ್ರನೇ ಒಂದು ಹಾಲ್ ಉಂಟು. ಸೊ ಅಲ್ಲಿ
ಸೊ ನೋಡಿ ನನ್ನ ಲೆಫ್ಟ್ ಸೈಡಿಗೆ ಅಂತ ಉಂಟು ಅದೇ ಹಾಲ್, ಈಚೆ ಸೈಡ್ ಟೆಂಪಲ್ ಇರೋದು ರೈಟ್ ಸೈಡಿಗೆ. ಮದುವೆ ಅಂದರೆ ನಮ್ಮ ಮನೆ ಆಚೆವರೇ ಒಬ್ಬರದ್ದು, ಅಂದರೆ ಹುಡುಗಿಯ ಸೈಡ್ ನಾವು. ಇಲ್ಲಿ ಆ್ಯಕ್ಚುಲಿ ಮ್ಯೂಸಿಕ್ ಎಲ್ಲ ಇತ್ತು, ನಾನು ಅದನ್ನು ಮ್ಯೂಟ್ ಮಾಡಿದ್ದೇನೆ ಯಾಕಂದರೆ ಮತ್ತೆ ಕಾಪಿರೈಟ್ ಬರ್ತದೆ. ಸೊ ಅದಕ್ಕೆ ಬೇರೆಯೇ ಇಲ್ಲಿ ನಾನು ಮ್ಯೂಸಿಕ್ ಹಾಕಿದ್ದೇನೆ. ಸೊ ನಮ್ಮದು ವಿಶ್ ಎಲ್ಲ ಮಾಡಿ ಆದಮೇಲೆ ನಾವು ಕೂಡ ಊಟಕ್ಕೆ ಕೂತ್ವಿ. ಊಟ ಅಂತೂ ತುಂಬ ಒಳ್ಳೆಯದಿತ್ತು. ಸೊ ಲಾಸ್ಟಿಗೆ ನಾನು ಹೋಳಿಗೆ ಕೂಡ ತಗೊಂಡೆ. ಫಸ್ಟ್ ಟೈಮ್ ನಾನು ಹೋಳಿಗೆ ಪಾಯಸದ ಜೊತೆ ಮಿಕ್ಸ್ ಮಾಡಿ ತಿನ್ನೋದು, ಒಳ್ಳೆಯದಾಗ್ತದೆ. ಸೊ ಇನ್ನು ರಿಟರ್ನ್. ಸೊ ಇಲ್ಲಿ ಎಲ್ಲ ಒಳ್ಳೇದು ರೀತಿಯಾಗಿ ಉಂಟು. ಇದು ನೋಡಿ ದೇವಸ್ಥಾನ. ಸೊ ಇಲ್ಲಿ ಸ್ವಲ್ಪ ಬ್ಯಾಂಗಲ್ಸ್, ಸ್ಟಿಕ್ಕರ್ ಅದೆಲ್ಲ ಕೂಡ ಉಂಟು, ಬಳೆ ಎಲ್ಲ. ಸೊ ಇಲ್ಲಿ ನೋಡಿ ಎಷ್ಟು ಒಳ್ಳೆಯದಾಗಿ ಗಾರ್ಡನ್ ಎಲ್ಲ ಮಾಡಿದ್ದಾರೆ. So guys, ಸೊ ನಮ್ಮದು ಗೋಳದ್ದು ರಸ್ತೆ ನೋಡಿ ಇಂಥ ಪ್ರೊಫೆಷನಲ್ ರಸ್ತೆ ಎಲ್ಲಿ ಕೂಡ ಇಲ್ಲ. ರೋಡಿಗಿಂತ ಜಾಸ್ತಿ ಗುಂಡಿ ಉಂಟು. ಸೊ ಗಾಯ್ಸ್, ನಾವು ಫೈನಲಿ ಮನೆಗೆ ಬಂದ್ವಿ. ಹೋಗುವಾಗ ಒಂದು ಖುಷಿ ಬೇರೆ, ಬರುವಾಗ ಸೊ ಅದಕ್ಕೆ ನಾನು ರೇರ್ ಫಂಕ್ಷನಿಗೆ ಹೋಗೋದು, ಫಂಕ್ಷನಿಗೆ ಹೋಗಲ್ಲ ನಾನು. ಪ್ರೀಟಿ ಲೇಡಿ. ಸೊ ಇನ್ನು ನಾನು ಮತ್ತೆ ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಇನ್ನು ಮಲಗೋದು. ಬಾಯ್.